इत्यादरोक्तः परमस्य पुंसः प्रतीक्षणानुग्रहभाजनोऽहं स्नेहोत्थरोमास्खलिताक्षरस्थं ಮುಂಚನ್ ಶುಚಃ ಪ್ರಾಂಜಲಿರಾಭಭಾಷೆ. ಭಾಗವತದ 3ನೇ ಸ್ಕಂದದ 4ನೇ ಅಧ್ಯಾಯದ 14ನೇ ಶ್ಲೋಕ. ಅದರ ಶ್ರವಣ ಈಗ ಪ್ರಾರಂಭ ಕಾಣಬೇಕಿದೆ. ಉದ್ಧವ ಕೃಷ್ಣನನ್ನ ಈ ಶ್ಲೋಕದಲ್ಲಿ ಸಂಬೋಧಿಸಿ ಹೇಳುತ್ತಿದ್ದಾನೆ. ಹಿಂದಿನ ಶ್ಲೋಕದಲ್ಲಿ ನಾನು ನಿನಗೆ ಭಾಗವತವನ್ನು ಹೇಳ್ತೇನೆ, ಹಿಂದೆ ಅದನ್ನು ಚತುರ್ಮುಖ ಬ್ರಹ್ಮನಿಗೆ ನಾನೇ ಹೇಳಿದ್ದೆ ಅಂತ ಪರಮಾತ್ಮ ಹೇಳಿದಾಗ ಉದ್ಧವ ಹೇಳ್ತಾನೆ ವಿದುರನಿಗೆ, ನಾನು ಪರಮಾತ್ಮನಿಗೆ ಏನು ಹೇಳಿದೆ ಅನ್ನೋದನ್ನು ಹೇಳ್ತೇನೆ. ಪರಮಪುರುಷನಾದ ಭಗವಂತ ನನಗೆ ಪ್ರೀತಿಯಿಂದ ಹೇಳಿದ್ದಾನೆ, ಪ್ರೀತಿಯ ಕಣ್ಣಿನಿಂದ ನನ್ನನ್ನು ನೋಡಿದ್ದಾನೆ. ಅವನ ಅನುಗ್ರಹಕ್ಕೆ ನಾನು ಪಾತ್ರನಾದೆ ಅಂತ ತಿಳಿದಾಗಲೇ ನನಗೆ ಮೈ ನೀವಿರೆದ್ದಿತು, ಮಾತು ಕಟ್ಟಿತು, ಕಣ್ಣೀರು ಉಕ್ಕಿ ಹರಿಯಿತು. ನನ್ನ ಸ್ವಾಮಿಯಾದ ಭಗವಂತನಿಗೆ ಕೈ ಮುಗಿದು ಈ ಮುಂದಿನಂತೆ ಹೇಳಿದೆ, ಭಗವಂತನೇ, ನಿನ್ನ ಪಾದಕಮಲ ಸೇವಕರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಯಾವುದೂ ಅಲಭ್ಯವೇನಲ್ಲ. ಆದರೆ ನನಗೀಗ ಅದ್ಯಾವುದೂ ಬೇಕಂತಿಲ್ಲ. ನಿನ್ನ ಪಾದಕಮಲದ ಸೇವೆ ಒಂದು ನನಗೆ ಸಾಕು. ಅದು ನಿನ್ನ ಪಾದಕಮಲದ ಸೇವಾ ಅಂದರೆ ಶ್ರವಣ, ಮನನ, ಧ್ಯಾನ ಇತ್ಯಾದಿ ರೂಪವಾದ ಸೇವೆಯೇ ನನಗೆ ಬೇಕು. ಈ 14 ಮತ್ತು 15ನೇ ಶ್ಲೋಕಗಳಿಗೆ ವಿಜಯಧ್ವಜರು ಮತ್ತು ಯಾದವಾರರು ಏನು ಅರ್ಥ ಬರೀತಾರೆ ಅಂತ ಅನ್ನೋದನ್ನ ನೋಡೋಣ. ಶುಚಃ ಮುಂಚನ್ ಅಂತಿದೆ, ಅಲ್ಲಿ ಶುಕ್ ಅಂದರೆ ಕಣ್ಣೀರು ಅಂತ ಅರ್ಥ. ಎಲ್ಲರದು ಅದೇ ಅಭಿಪ್ರಾಯ. ಶ್ರೀಧರಾದಿಗಳ ವ್ಯಾಖ್ಯಾನಕಾರರು ಕೂಡ ಹಾಗೆ ಬರೆದಿದ್ದಾರೆ. ಮುಂದೆ 15ನೇ ಶ್ಲೋಕದಲ್ಲಿ ಭಗವತ್ಪದಾಂಬೋಧ ನಿಷೇವಣೋತ್ಸುಕ ಅನ್ನೋ ಪಾದದ ಒಂದು ಅರ್ಥ ನಾವು ನೋಡ್ಬೇಕೀಗ. ನಿನ್ನ ಪಾದಕಮಲದ ಸೇವೆಯನ್ನು ನಾನು ಬಯಸ್ತಾ ಇದ್ದೇನೆ, ಅದಕ್ಕೆ ನಾನು ಉತ್ಸುಕ್ತ ಅಂತ ಹೀಗಿದೆ. ಹಾಗೆ ಪಾದ ಸರೋಜ ಭಾಜಾಮ್ ಅಂತಿದೆ, ಪಾದವೆಂಬ ಕಮಲವನ್ನ ಸೇವಿಸುವವರು ಅಂತ. ಆ ಪಾದದ ಕಮಲದ ಸೇವಾ ಅಂದ್ರೆ ಅದೇನು ಅನ್ನೋದನ್ನ ಯಾದವಾರರು ಬರೆದಿದ್ದಾರೆ. ಶ್ರವಣಾದಿ ರೂಪ ಭಜನಂ ಕುರುವತಾಂ ಅಂತ. ವಸ್ತುತಃ ಶ್ರವಣ, ಮನನ, ನಿಧಿಧ್ಯಾಸನ, ಶ್ರವಣಂ ಮನನಂ ಚೈವ ನಿಧಿಧ್ಯಾಸನಮೇವ ಚ ಪರೇ ಗುರೌ ಚ ಯಾ ಭಕ್ತಿ ಪರಿಚರ್ಯಾದಿಕಂ ಹರೇಃ ಏಷಾ ಸೇವೇತಿ ಸಂಪ್ರೋಕ್ತ ತಯಾ ಮುಕ್ತಿರ್ನ ಚಾನ್ಯಥಾ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಿರುವಂತೆ, ನಾವು ಸ್ವಾಧ್ಯಾಯ ಮಾಡುವುದು, ಗುರುವಿನ ಮೂಲಕ ಶ್ರವಣ ಮಾಡುವುದು, ಶ್ರವಣ ಮಾಡಿದ್ದನ್ನು ಮನನಕ್ಕೆ ಒಳಪಡಿಸುವುದು, ನಿಧಿಧ್ಯಾಸನ ಮಾಡುವುದು, ಧ್ಯಾನ ಮಾಡುವುದು, ಪರಮಾತ್ಮನಲ್ಲಿ ಭಕ್ತಿ, ಗುರುವಿನಲ್ಲಿ ಭಕ್ತಿ, ಮತ್ತೆ ಭಗವಂತನ ಮಂದಿರಗಳ, ಭಗವಂತನ ಪ್ರತೀಕರಾದಂತಹ ಸಾಧು ಸತ್ಪುರುಷರ ಪರಿಚರ್ಯ, ಸ್ವಚ್ಛತೆ ಇತ್ಯಾದಿ ಕಾರ್ಯಗಳನ್ನು ಮಾಡುವುದು. ಏಷಾ ಸೇವೇತಿ ಸಂಪ್ರೋಕ್ತ. ಸೇವಾ ಅಂದರೆ ಕೇವಲ ಕಾಲು ಒತ್ತುವುದು, ಆ ದೊಡ್ಡವರಿಗೆ ಬೇಕಾದ ಸೇವಾ ಮಾಡುವುದು, ಬಟ್ಟೆ ಒಗೆದು ಕೊಡುವುದು, ಅಡುಗೆ ಮಾಡುವುದು, ಇವೇ ಸೇವಾ ಅಲ್ಲ. ಅದು ಸೇವಾದ ಅದೊಂದು ಭಾಗ ಅಷ್ಟೆ. ವಸ್ತುತಃ ಶ್ರವಣ, ಮನನ, ನಿಧಿಧ್ಯಾಸನ, ಪರಮಾತ್ಮನಲ್ಲಿ ಭಕ್ತಿ, ಗುರುವಿನಲ್ಲಿ ಭಕ್ತಿ, ಈ 5 ಸೇರಿ ಇದಕ್ಕೆ ಸೇವಾ ಅಂತ ಹೇಳೋದು. ಹಾಗೆ ಅದರಲ್ಲೇ ಪರಿಚರ್ಯ ಅನ್ನೋದು ಸೇರಿ ಹೋಗಿದೆ. ಪರಿಚರ್ಯ ಅಂದರೆ ಅವರ ದೈಹಿಕ ಅಗತ್ಯಗಳನ್ನು ಪೂರೈಸುವುದು. ಅಂಥ ಮಹಾತ್ಮರಿಗೆ ಅನುಕೂಲಕರವಾದಂಥ ಸೇವಾ ಮಾಡಿದರೆ ಅವರಿಗೊಂದಿಷ್ಟು ತಮ್ಮ ಸಮಯವನ್ನು ಶ್ರವಣ ಮನನ ಧ್ಯಾನದಲ್ಲೇ ತೊಡಗಿಸಿ ಮತ್ತಷ್ಟು ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅಂಥವರಿಗೆ ನಾವು ಸೇವಾ ಮಾಡಿ ಅವರಿಗೊಂದಿಷ್ಟು ನೆರವು ಕೊಟ್ಟರೆ
ಆ ಪುಣ್ಯದಿಂದ ನಮಗೂ ಕೂಡ ಇನ್ನೂ ಹೆಚ್ಚಿನ ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋದೆಲ್ಲ ಅದರ ತಾತ್ಪರ್ಯ. ಹೀಗೆ ನಿರಂತರವಾಗಿ ನನಗೆ ಶ್ರವಣ ಮನನ ಧ್ಯಾನ ಇವೇ ಇರಲಿ ಅಂತ ಹೇಳ್ತಿದ್ದಾನೆ ಉದ್ಧವ. ಉಳಿದ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನೋ ಯಾವ ಪುರುಷಾರ್ಥವೂ ಬೇಡ, ಶ್ರವಣ ಮನನ ಧ್ಯಾನಗಳೇ ಇರಲಿ ಅಂತ. ಮೋಕ್ಷವೆಂಬ ಪುರುಷಾರ್ಥವೂ ಕೂಡ ಬೇಡ ಅಂತಲ್ಲ, ಕಾಲಕ್ರಮೇಣ ಅದು ತಾನಾಗೇ ಬರ್ತದೆ ಭಗವಂತನ ಭಕ್ತಿಯಿಂದ. ನಮಗೀಗ ಬೇಕಾದದ್ದು ಇನ್ನೂ ಹೆಚ್ಚಿನ ಶ್ರವಣ, ಭಗವಂತನ ಸನ್ನಿಧಾನದಲ್ಲೇ ಇರುವಾಗ ಆತನಿಂದ ಇನ್ನೂ ಹೆಚ್ಚಿನ ಶ್ರವಣ ಮಾಡಬೇಕು. ಅದನ್ನು ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಅದ್ಯಾಪಿತೇನ ದೇವಾದ್ಯಾಹ ಶೃಣ್ವತೆ ಮನ್ವತೆ ಸತ ಧ್ಯಾಯಂತಿ ಚ ಯಥಾ ಯೋಗಂ ಅಂತ. ಶ್ರವಣ ಮನನ ಧ್ಯಾನಗಳಿಗೆ ಎಷ್ಟು ಮಹತ್ವ ಇದೆ ಅಂದರೆ, ದೇವತೆಗಳು ಮೊದಲಾದವರು ಕೂಡ, ದೇವ ಋಷಿ ಪಿತೃಗಳು ಚಕ್ರವರ್ತಿಗಳು ಮೊದಲಾದವರು ಕೂಡ ಇವತ್ತಿಗೂ ಹೆಚ್ಚಿನದನ್ನು ಶ್ರವಣ ಮಾಡ್ತಾನೆ ಇದ್ದಾರೆ, ಮನನ ಮಾಡ್ತಿದ್ದಾರೆ. ಧ್ಯಾಯಂತಿ ಚ ಯಥಾ ಯೋಗಂ, ತಾವು ಮನನ ಮಾಡಿಕೊಂಡ ಭಗವತ್ ತತ್ವವನ್ನು ಧ್ಯಾನಕ್ಕೆ ಒಳಪಡಿಸಿಕೊಂಡಿದ್ದಾರೆ ಕೂಡ. ಗೀತಾ ಪ್ರಸ್ಥಾನದಲ್ಲಿಯೂ ಅಂಥ ಒಂದು ಮಾತಿದೆ. ಬ್ರಹ್ಮಣಸ್ತು ಪ್ರಾಯೋನ ಪ್ರತಿಭಾಸಿತಂ. ಚತುರ್ಮುಖ ಬ್ರಹ್ಮನಿಗೆ ಗೊತ್ತಿಲ್ಲದ ವಿಷಯವೇನೂ ಇಲ್ಲ, ಆದರೂ ವಿಷ್ಣು ಪ್ರೀತ್ಯರ್ಥಮೇವಾಸ್ಯ ಶ್ರೋತವ್ಯಂ ಪ್ರಾಯಶೋ ಹರೇಹೆ. ಕೇವಲ ಭಗವಂತನ ಪ್ರೀತಿಗಾಗಿ ಮತ್ತಷ್ಟು ಹೆಚ್ಚಿನ ವಿಷಯಗಳನ್ನು ಆತ ಶ್ರವಣ ಮಾಡಬೇಕು. ಅನ್ಯೇಷಾಂ ಶ್ರವಣಾಜ್ಞಾನಂ. ಚತುರ್ಮುಖ ಬ್ರಹ್ಮನ ಸ್ಥಿತಿಯೇ ಹೀಗಿರುವಾಗ ಅವನೇ ಮತ್ತಷ್ಟು ಶ್ರವಣ ಮಾಡ್ತಾನೆ ಅಂತಿರುವಾಗ, ಉಳಿದವರೆಲ್ಲರೂ ಕೂಡ ಉಳಿದವರೆಲ್ಲರಿಗೆ ಕೆಳಗೆ ಬಂದಂತೆ, ತಾರತಮ್ಯ ಕಕ್ಷಾದಲ್ಲಿ ಕೆಳಗೆ ಬಂದಂತೆ ಶ್ರವಣದ ಮೇಲಿನ ಅವಲಂಬನೆ ಹೆಚ್ಚು. ಕ್ರಮಶಃ ಮಾನುಷೋತ್ತರಂ. ಮನುಷ್ಯರಿಗಂತೂ ಅವರಿಗೆ ಜ್ಞಾನವೇ ಕಡಿಮೆ ಆದ್ದರಿಂದ ನಿರಂತರವಾಗಿ ಅವರು ಶ್ರವಣ ಮತ್ತು ಅಧ್ಯಯನ, ಸ್ವಾಧ್ಯಾಯ, ಗುರುವಿನ ಮೂಲಕ ತಾವು ಅಧ್ಯಯನ ಮಾಡುವುದು, ಹಾಗೆ ತಾವು ಒಂದಿಷ್ಟು ಶ್ರವಣ ಮಾಡುವುದು, ಇಂಥದನ್ನು ಅವರು ಮಾಡ್ತಾನೇ ಇರಬೇಕು. ಕ್ರಮಶಃ ಮಾನುಷೋತ್ತರಂ. ಅತ್ಯಲ್ಪ ಪ್ರತಿಭಾನತ್ವಾತ್ ಮನುಷ್ಯ ಶ್ರುತವೇದಿನಃ. ಸೃಷ್ಟಿಯಲ್ಲಿ ಅತ್ಯಂತ ಕಡಿಮೆ ಬುದ್ಧಿಶಕ್ತಿ ಮತ್ತು ಮನನ ಶಕ್ತಿ, ಧ್ಯಾನ ಶಕ್ತಿ ಇತ್ಯಾದಿಗಳಿರುವವರು, ಅತ್ಯಂತ ಕಡಿಮೆ ಪ್ರತಿಭೆ ಇರುವವರು ಮನುಷ್ಯರು. ಆದ್ದರಿಂದ ಅವರಿಗೆ ಶ್ರವಣದ ಮೇಲಿನ ಅವಲಂಬನೆಯನ್ನು ಹೆಚ್ಚು ಮಾಡಿ ಶಾಸ್ತ್ರ ವಿಧಿಸಿದೆ. ಅವರು ಅದನ್ನು ಮಾಡ್ತಾನೆ ಇರಬೇಕು. ದೇವತೆಗಳೇ ಮಾಡ್ತಾರೆ ಅಂದರೆ ನಾವು ಕೂಡ ಅದನ್ನು ಮಾಡಬೇಕು. ಇದೇ ಮುಖ್ಯವಾದ ಸೇವಾ ಭಗವಂತನಿಗೆ, ಹಾಗೆ ಭಾಗವತರಿಗೆ ಅಂತ ಅದರ ತಾತ್ಪರ್ಯ. ಭಗವದ್ಗೀತೆಯ 7ನೇ ಅಧ್ಯಾಯದ 17ನೇ ಶ್ಲೋಕ, ಅದನ್ನು ವೀರರಾಘವರು ತಮ್ಮ ವ್ಯಾಖ್ಯಾನದಲ್ಲಿ ನೆನಪು ಮಾಡಿಕೊಂಡಿದ್ದಾರೆ. ಭಗವಂತನನ್ನು ಭಜಿಸುವವರು 4 ಥರದವರಿದ್ದಾರೆ. ದುಃಖಾರ್ಥನಾದವನು, ಹಾಗೆ ಭಗವಂತನನ್ನು ತಿಳಿಲಿಕ್ಕೆ ಬಯಸುವವನು, ಹಾಗೆ ಸಂಪತ್ತು ಬೇಕಾದವನು ಮತ್ತು ಜ್ಞಾನಿ ಅಂತ. ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತರಿ ವಿಶಿಷ್ಯತೆ. ಈ 4 ಜನ ನನ್ನನ್ನು ಭಜಿಸುವವರಲ್ಲಿ ಜ್ಞಾನಿ ಬಹಳ ಶ್ರೇಷ್ಠ. ನಾನು ಜ್ಞಾನಿಗೆ ಬಹಳ ಪ್ರಿಯ, ಅವನೂ ನನಗೆ ಬಹಳ ಪ್ರಿಯ. ಇವರೆಲ್ಲರೂ ಶ್ರೇಷ್ಠರೇ. ನನ್ನನ್ನು ಭಜನೆ ಮಾಡುವ ಆರ್ತನಾಗಲಿ, ಜಿಜ್ಞಾಸುವಾಗಲಿ, ಸಂಪತ್ತು ಬಯಸುವವನಾಗಲಿ ಎಲ್ಲರೂ ಶ್ರೇಷ್ಠರೇ. ಆದರೆ ಜ್ಞಾನಿ ಮಾತ್ರ ನನ್ನ ಆತ್ಮವೇ ಆಗಿದ್ದಾನೆ ಅಂತ ಭಗವಂತ ಜ್ಞಾನಿಯನ್ನ ಪ್ರಶಂಸೆ ಮಾಡ್ತಿದ್ದಾನೆ. ಹೀಗೆ ಅಂಥ ಜ್ಞಾನಿ ನಾನು ಅಂತ ಇಲ್ಲಿ ಉದ್ಧವ ಭಗವಂತನ ಎದುರಿಗೆ ತನ್ನನ್ನು ಹೇಳ್ಕೊತಿದ್ದಾನೆ. ನಾನೀಗ ನಿನ್ನ ಬಳಿಗೆ ಬಂದಿದ್ದೇನೆ, ಆದ್ದರಿಂದ ನೀನು ನನಗೆ ಹೆಚ್ಚಿನ ತತ್ವವನ್ನು ಉಪದೇಶಿಸಬೇಕು. ಜ್ಞಾನ ನನಗೆ ಈಗಿಲ್ಲ ಅಂತಲ್ಲ, ಇನ್ನೂ ಹೆಚ್ಚಿನ ತತ್ವವನ್ನು ಉಪದೇಶಿಸಬೇಕು ಅಂತ ಅವನ ಪ್ರಾರ್ಥನೆ. ಅದರೊಂದಿಗೆ 15ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಶ್ರೀಕೃಷ್ಣ ಅರ್ಪಣೆ.